ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ದಂಧೆ ತಾರಕಕ್ಕೇರಿದೆ. ಟ್ರ್ಯಾಕ್ಟರ್ ಮಾಲೀಕರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಮರಳು ಹೊಡೆಯೋದಕ್ಕೆ ತಿಂಗಳಿಗೆ ಇಂತಿಷ್ಟು ಅಂತ ಪೀಕ್ತಾ ಇದ್ದಾರಂತೆ ಆ ಭಾಗದ ಪೊಲೀಸರು. ಟ್ರ್ಯಾಕ್ಟರ್ ಮಾಲೀಕರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಮರಳು ಹೊಡೆಯೋದಕ್ಕೆ ತಿಂಗಳಿಗೆ ಇಂತಿಷ್ಟು ಅಂತ ಪೊಲೀಸರೇ ಹಪ್ತ ವಸೂಲಿ ಮಾಡ್ತಿದ್ದಾರೆ. ತಿಂಗಳಿಗೆ ಇಂತಿಷ್ಟು ಹಣ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ ಪೊಲೀಸರು. ನಾಚಿಕೆ ಆಗ್ಬೇಕಿಂತವ್ರಿಗೆ, ಇಂಥವ್ರಿಗೆಲ್ಲ ಕಾಕಿ ಯೂನಿಫಾರ್ಮ್ ಕೊಟ್ಟಿದೆ ಅಲ್ಲ ಸರ್ಕಾರ ಒಂದ್ಸತಿ ಯೋಚನೆ ಮಾಡ್ಲಿ. ಟ್ರ್ಯಾಕ್ಟರ್ ಮಾಲೀಕರಿಗೆ ಹಣ ನೀಡುವಂತೆ ಪೊಲೀಸಪ್ಪ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಟ್ರ್ಯಾಕ್ಟರ್ ಮಾಲೀಕನ ಜೊತೆ ಪೊಲೀಸಪ್ಪನ ಧಮ್ಕಿ ಆಡಿಯೋ ವೈರಲ್. ರೌಡಿ ಆಗ್ಬಿಟ್ಟ ಇವನು. ಯಾರು ಅವನ ಹೆಸರೇನು? ಕಾನ್ಸ್ಟೇಬಲ್ ವೀರೇಶ್ ಟ್ರ್ಯಾಕ್ಟರ್ ಮಾಲೀಕರ ಜೊತೆ ಮಾತನಾಡಿರುವಂತ ಆಡಿಯೋ. ನಾನು 6,000 ಕೊಡ್ತೀನಿ, ನನ್ನ ಗಾಡಿ ಬಿಡು ಎಂದ ಟ್ರ್ಯಾಕ್ಟರ್ ಮಾಲೀಕ. ಅದಕ್ಕೆ ಮತ್ತೆ ಹಳೆಯ ಬಾಕಿ ಅದನ್ನು ಕೊಡು ಅಂತ ಪೊಲೀಸಪ್ಪ ಧಮ್ಕಿ ಹಾಕಿದ್ದಾರಂತೆ. ಈ ರೌಡಿ ಆಗೋಕ್ಕೂ ನಾಲಾಯಕ್ ಇನ್ನೊಂದು. ಇವನಿಗೆಲ್ಲ ಯೂನಿಫಾರ್ಮ್ ಹಾಕ್ಬಿಟ್ಟು ಬಿಟ್ರೆ ಇನ್ನೇನಾಗುತ್ತೆ? ಇಂಥದ್ದೇ ಆಗೋದು. ಗಾಡಿ ಮಾರಾಟ ಮಾಡಿ ಆದ್ರೂ ಹಳೆ ಬಾಕಿ 12,000 ಕೊಡ್ತೀನಿ ಅಂತ ಮಾಲೀಕ ಬೇಡ್ತಾ ಇದ್ದಾನಂತೆ. ದಿನವಿಡೀ ಮರಳು ಹೊಡಿತೀರಿ, 6,000 ಕೊಡಕ್ಕಾಗಲ್ವಾ ರೀ? ದಿನ ಇಡೀ ಅವ್ರು ಮರಳು ಹೊಡೆದ್ರೆ ನಿಮ್ಗೆ ಯಾಕೆ 6,000 ಕೊಡಬೇಕು? PSI ಕಿರಣ್ ಕುಮಾರ್ ಕುಮ್ಮಕ್ಕಿನಿಂದ ಇದೆಲ್ಲ ಆಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ಬೆಳಕಿಗೆ ಬರ್ತಾ ಇದೆ. ಲಜ್ಜೆಗೆಟ್ಟ ಪೊಲೀಸರು, ಮರ್ಯಾದೆ ಇಲ್ಲದ ಪೊಲೀಸರು. ವೀರೇಶ್ ಅಂತ ಹೇಳಿ ಅಂತೆ ಅವನ ಹೆಸರು. ಪಕ್ಕಾ ರೌಡಿಗಳ ತರ ಕಾಲ್ ಮಾಡ್ಕೊಂಡು ನನ್ಗೆ ಇಂತಿಷ್ಟು ಹಣ ಬೇಕು ಅಂತ ಕೇಳ್ತಾ ಇದ್ದಾನೆ. ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ಕೇಳಿ. ಅವತ್ತು ಒಂದ್ ಗಾಡಿ ಮತ್ತೆ 6,000 ಕೊಡ್ತಾ ಒಂದು ಹೊಡೆದಿದ್ವಿ ಅಣ್ಣ. ಅಣ್ಣ ಕೊಡ್ತಾವಿ ಎಲ್ಲದ ಒಮ್ಮೆಡಿಗೆ ಹಾಕ್ಬಿಡೋಣ. ನಾನು ನಮ್ಮ 3 ದಿವಸ ಟೈಮ್ ಕೊಡೋದು, 3 ಸತಿ ಹೊಡೆದ್ರಿ ನೀವು. 1 ಸತಿ 2 ಸತಿ ಹೊಡೆದಂಗೆ ಕೊಡ್ತಾವಂತೀರ, ಹೌದಾ? ಯಾವಾಗ ಕೊಡ್ತೀರಿ ಮತ್ತೆ? 2 ಸತಿ ಹೊಡೆದ್ರೆ ನೀವು 3-4 ಸತಿ ಕೊಡತ್ತಲ್ಲ, ನೀವು ವರ್ಷ ನೋಡ್ಕೊಂಡು ನಮ್ಮ ಆಫೀಸರ್ಸ್ಗೆ ನಾವೇನು ಇದನ್ನ ಕೊಟ್ಟು ಇದು ಮಾಡೋಣ ನಾವು. ಆತಣ್ಣ ಈಗ ನಂದು ಏನು ಬೇಡ, ಈಗ ನಾನು ಅರ್ಧ ಗಾಡಿ ಮಾರ್ತಾಣ, ನಿಂದು ಹಳೇದು 12,000 ಕೊಡೋಕ್ಕಲ್ಲ, ಅದನ್ನು ಕೊಡ್ತಾನೆ. ಈಗ 6,000 ರೂಪಾಯಿ ನೋಡಿ ಹೇಳಕತ್ತ ಒಂದು ತಿಂಗಳಾತಲ್ಲ. ಏನ ಗಾಡಿ ಎಲ್ಲಿ ಕರೆಕ್ಟಾಗಿ ಹೊಡೆದವಣ? ವಾರದ ತಿಂಗಳದ 4,000 ಗಾಡಿ ಸಿಕ್ಕವಣ. ದುಡ್ಡು ನಿಮಗೆ ಇಲ್ಲಿ ನಾವೇನು ನೀನು ಅಲ್ಲಿ ಹೇಳ್ಬೇಕು ಆಫೀಸರ್ ಇದ್ರಿಗೆ, ನಾವು ಆಫೀಸರ್ ಇದ್ರಿಗೆ ಹೇಳ್ರಿ, ಹೌದಾ? ಈಗ ನನ್ ಕೇಳ್ತೀನ ಅಲ್ಲಣ್ಣ, ಈಗ ನಾವು ನಿನ್ನ ಮಾತಾಡ್ಬೋದು, ಸಾರ್ ಕೂಡ ಮಾತಾಡೋದಕ್ಕೆ ಅಣ್ಣ. ಈಗ ನಾನು ಮಾತಾಡ್ಬೇಕಲ್ಲ, ಮಾತಾಡಕರ ಅನುಕೂಲ ಮಾಡ್ಕೊಡ್ಬೇಕಲ್ಲ ನೀವು. ಯಾಕೆ ಸರ್ ಮತ್ತೆ ಈಗ ನಂದು ಯಾಕಂದ್ರೆ ನನ್ನ ಭಾಳ ಇದೈತೆ ಸರ್ ಪರಿಸ್ಥಿತಿ. ಈಗ ಏನು ಮಾಡ್ತಾರೆ ಕೊಡ್ಬೇಕಲ್ಲ ಅವ್ರ ಹೇಳು. ಈಗ ಅಲ್ಲ ಸರ್, ಈಗ ನನಗೆ ಅವ್ರದ್ದು ವರ್ಷ ಅವ್ರದ್ದು ಸಾಯಂಕಾಲ ಕೊಡ್ತಾನಂದನ ಆತು ಹೋದ ಸರ್. ಸಾಯಂಕಾಲ ಬರೋಕ್ಕೆ ಸಾಯಂಕಾಲ ಇಲ್ಲೇ ಹಣಿ ಮಾಡ್ಕೊಂಬಂದು ಕೊಡ್ತಾನೆ. ಈಗ ಮತ್ತೆ ಆತನ ಮಕ್ಕ ಮರಿ ಸಾಟ್ ಮಾಡ್ಕೊಂಡ್ವಿ. ನಿಮ್ಮದು ನಾನು ಗಾಡಿ ಸಿಕ್ಕಂದೈತಿ, ನಾನು ಬರೀ ಅಪಾಟು ಸಿದ್ದನ್ನ ಹಾಕ್ಯಂದು ನನ್ನ ನೋಡಿ ನಾನು ಮತ್ತೆ ಅವ್ರು ನನಗೆ ಹೇಳಿದ್ರೆ ಎಲ್ಲರೂ ಕೊಡಲ್ಲ, ದುಡ್ಡು ಇಸ್ಕೊಂಡು ಕೊಡ್ಸಂತಂದು. ನಾನಾದ್ರೂ ನಾನು ಏನಂಗೆ ಮಾಡಿಲ್ಲ ಬ್ಯಾಡ್ದಣ್ಣ. ಹೇಳಿದ್ರು ನಿಮ್ ನಂಬಿ ಮಾಡಿದ್ದಕ್ಕೆ ನೀವು ಹಿಂಗೆ ಮಾಡ್ತಿರಲ್ಲ. ಅಲ್ಲಣ್ಣ, ಈ ದಂಧೆ ಮಾಡಕ್ ನಾವು ಒಳ್ಳೆ ಏನು ಲೆಕ್ಕ ತೋರ್ಸೈತೆ, ಹೌದಾ? ನಾನೇನು ನನಗೆ ಕೇಳ್ತಿಲ್ಲ. ನೀವೀಗ ಅಲ್ಲಿ ಆಫೀಸರ್ಸ್ ತೋರ್ಸ ಬರ್ದು ಹಾಕಿರೋದೈತಿ, ಎಲ್ಲದೈತಿ ನಿಮಗೆ. ನಾನೇನು ಕೊಡ್ಬೇಕು? ಬಿಡು ನಡೀತೈತೆ ಬಿಡು, ಒಂದಿಲ್ಲ ಒಂದು ದಿವಸ ಕೊಡ್ತಾನ ಅನ್ನಂಗಿಲ್ಲ. ಅಲ್ಲಣ್ಣ, ಈಗ ನಾವೇನು ದುಡ್ದಿಲ್ಲಣ್ಣ, 1 ರೂಪಾಯಿ ಏನಾರ ದುಡ್ದವ. ನೀನು ನೋಡಿ ಕಣ್ಣ ಬರೀ ಸಿಗೋದಾಗೈತೆ. ನಾನು ಈ ಗಾಡಿ ತಂದ್ಮ್ಯಾಗ ಸಾಲ ಇರಕಂತ ಹೇಳ್ತಾರ, ನಾನು ಬರೀ ಸಾಲ ಕಟ್ಟೋದಾಗಲ್ಲಣ್ಣ. ಇದೊಂದ್ಸಲ ಇದು ಮಾಡೋಣ ನಂದು. ನನಗೆ ಯಾವ್ದಾರ 6,000 ಅಲ್ಲಿ ಆ ಒಕ್ಕಗೆ ಹಾಕ್ತಾನೆ, ಆ ಒಕ್ಕಗೆ 6,000 ರೂಪಾಯಿ ಅಲ್ಲಿ ಇಸ್ಕೊಂತೀನಿ ಹೇಳ್ತಾನೆ. ಅದ ನಿಮ್ಮ ಕೆಲಸ ಮಾಡ್ತೈತದ ಇದನ್ನ ಸ್ಟೇಷನ್ ಕೆಲಸ ಮಾಡಲ್ಲ, ಅವಕ್ಕೆ ಆ ಒಕ್ಕಗೆ ಹಾಕ್ತಾನೆ. ನಂದು ಅವತ್ತಿಂದ 6,000 ಎಲ್ಲಿ ಆಗ್ತಿ ಕಾರಣ. ನಾವು ನಮ್ಮ ಅವನ ಕೊಳನು ಗುಂಡಕ್ಕಿ ಗಾಡಿ ಬಿಡ್ಸ್ಕೊಂಬಂದಣ್ಣ. ನಾನು ಆ ಒಕ್ಕಗೆ ಹಾಕೋಣ ಮೊದಲು ಗಾಡಿ ತೊಳೆದು ಗಾಡಿ ಮಾರಕ್ಕೆ ಕುರೋತರ ಬರೋಕತ್ತಾರಣ್ಣ ಅವರು. ನೋಡಿ, ಆಡಿಯೋ ಕೇಳಿದ್ರಿ. ಇವನೇ PSI ಕಿರಣ್ ಕುಮಾರ್ ಅಂತ ಹೇಳಿದ್ರೆ ಅವನೇ. ಕಾನ್ಸ್ಟೇಬಲ್ ವೀರೇಶ್ ಇಬ್ಬರದ್ದು ಫೋಟೋ ಹಾಕಿದೀವಿ ನೋಡಿ. ಏನು ದೊಡ್ಡ ಕೆಂಪೇಗೌಡ ಮೂವಿಯಲ್ಲಿ ಸುದೀಪ್ ಪೋಸ್ ಕೊಟ್ಟಂಗಿದೆ ಇವ್ರು ಪೋಸ್ ಕೊಡೋದು ನೋಡಿದ್ರೆ. ನಾಚಿಕೆ ಆಗ್ಬೇಕಿಂತವ್ರಿಗೆ. ಒಂದು ಪೊಲೀಸ್ ಆಗ್ಬೇಕಾದ್ರೆ ಒಂದಿಷ್ಟು ಟ್ರೈನಿಂಗ್ ತಗೊಂಡು ಲಾಸ್ಟ್ ಅಲ್ಲಿ ಒಂದು ಶಪಥ ತಗೊಳ್ಳೋದು ಅಂತ ಇರುತ್ತೆ. ನಾನು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರಗಳನ್ನ ಮಾಡದೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತೀನಿ ಅಂತ ಹೇಳಿ. ಇಂಥ ಲಜ್ಜೆಗೆಟ್ಟವರಿಗೆ
ಆ ಯೂನಿಫಾರ್ಮ್ ಹಾಕೊಳ್ಳೋ ಯೋಗ್ಯತೆ ಇದೆಯಾ ಅಂತ ನಾವೀಗ ಪ್ರಶ್ನೆ ಮಾಡಬೇಕು. ಅಣ್ಣ ವ್ಯಾಪಾರ ಇಲ್ಲ ಅಣ್ಣ, ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವನು ಪರಿಪರಿಯಾಗಿ ಬೇಡ್ಕೊಂಡ್ರೆ ಇವನು ಹೇಳ್ತಾನೆ, ಏಯ್ ನಿನ್ ಲಾರಿ ಮಾರಿ ಆದ್ರೂ ನಂಗೆ ದುಡ್ಡು ತಂದು ಕೊಡು, ಲಾರಿ ಮಾರಿ ಆದ್ರೂ ದುಡ್ಡು ತಂದು ಕೊಡು. ರಾಜ್ಯದ ಸ್ವಾಸ್ಥ್ಯವನ್ನ ಕಾಪಾಡಿ ಜನರಿಗೆ ಸಹಾಯ ಮಾಡಿ ಅಂತ ಇವರಿಗೆ ಯೂನಿಫಾರ್ಮ್ ಕೊಟ್ಟುಬಿಟ್ಟು ಅವನ್ PSI ಅಂತೆ, ಅವನ್ ಹೆಗ್ಲಲ್ಲಿ ಒಂದು ಸ್ಟಾರ್ ಕೂಡ ಇರುತ್ತೆ, ಸ್ಟಾರ್ ಎಲ್ಲ ಹಾಕ್ಬಿಟ್ಟು ಬಿಟ್ರೆ ಇವ್ರು ಮಾಡ್ತಾ ಇರೋ ಕೆಲಸ ಏನಂತ ನೋಡಿ. ದಂಧೆ ಮಾಡ್ತಾ ಇದ್ದಾರೆ ಇವರು ಪೊಲೀಸರು ಹೆಸರು ಯೂನಿಫಾರ್ಮ್ ಹಾಕೊಂಡು. 6,000 ಕೊಡು, 12,000 ಕೊಡು. ಸರ್ಕಾರ ಇಂಥವ್ರನ್ನ ಇನ್ನೂ ಕೂಡ ಸಾಕ್ತಾ ಇದೆಯಲ್ಲ. ಇಷ್ಟಾದ್ರೂ ಕೂಡ ಸರ್ಕಾರ ಇಂಥವ್ರನ್ನೆಲ್ಲ ಸಾಕ್ತಾ ಇದೆಯಲ್ಲ, ಸರ್ಕಾರಕ್ಕೂ ನಾಚಿಕೆ ಆಗ್ಬೇಕು. ಮಾನ್ಯ ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ನೋಡ್ರಿ ನಿಮ್ ಇಲಾಖೆಯಲ್ಲಿ ಏನಾಗ್ತಾ ಇದೆ. ಯಾವನೋ PSI ಅಂತೆ, ಅವ್ನ ಯಾವನ ಕಾನ್ಸ್ಟೇಬಲ್ ವೀರೇಶ್ ಅಂತೆ ದುಡ್ಡು ಪೀಕ್ತಾ ಇದ್ದಾರೆ ಜನರ ಹತ್ರ. ಅಲ್ಲಿ ಮರಳು ದಂಧೆ ಆಗ್ತಾ ಇದ್ರೆ ತಾಕತ್ತಿದ್ರೆ ಹೋಗಿ ಅದನ್ನ ಸ್ಟಾಪ್ ಮಾಡು, ಆಮೇಲೆ ನೀನು PSI ಅಂತ ತೋರಿಸ್ಕೊಳ್ಬಹುದು. ಕೆಂಪೇಗೌಡನ ತರ ಮೀಸೆ ಬಿಟ್ರೆ ಕೂಡಲೇ ಆಗಲ್ಲ. ಅದ್ಯಾವ್ದೋ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವ್ನು ಪೋಸ್ಟ್ ಕೊಡೋದು ನೋಡಿ. ಅವನು ಆ ಕೂಲಿಂಗ್ ಗ್ಲಾಸ್ ಹಿಂಗೆ ಭ್ರಷ್ಟ ದುಡ್ಡಲ್ಲೇ ತಗೊಂಡಿರ್ತಾನೆ. ಅವ್ನ ಕೈಗೆ ಹಾಕಿರೋ ವಾಚು, ಆ ಕೂಲಿಂಗ್ ಗ್ಲಾಸು, ಆ ಪ್ಯಾಂಟು, ಶರ್ಟು, ಇದ್ಯಾವ್ದು ಸಂಬಳದಲ್ಲಿ ತಗೊಂಡಿರಲ್ಲ ಇವರೆಲ್ಲ. ಹಿಂಗೆ ಯಾವುದೋ ಭ್ರಷ್ಟಾಚಾರದ ದುಡ್ಡಲ್ಲೇ ತಗೊಂಡಿರ್ತಾರೆ. PSI ಕಿರಣ್ ಕುಮಾರ್, ಕಾನ್ಸ್ಟೇಬಲ್ ವೀರೇಶ್ ಆಡಿಯೋವನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ದುಡ್ಡಿಲ್ಲ ಅಣ್ಣ, ಆಗಲ್ಲ, 6,000 ರೂಪಾಯಿ ಕೊಡು, 6,000 ರೂಪಾಯಿ ಕೊಟ್ರೆ ಹಳೆ ಬಾಕಿ ಎಲ್ಲ ಯಾರು ತೀರಿಸ್ತಾರೆ, 12,000 ರೂಪಾಯಿ ಕೊಡು. ಈ ದರಿದ್ರದವನಿಗೆ 12,000 ರೂಪಾಯಿ ಕೊಡಬೇಕು ಅಂತ ಅವ ಲಾರಿ ಮಾರಬೇಕಂತೆ. ಅವಂದು ಹೆಂಗಿದೆ ನೋಡಿ. ಇಲ್ಲಿ ಯಾರನ್ನ ಕಾನೂನನ್ನ ಕಾಪಾಡಬೇಕು ಅಂತ ಯಾರನ್ನು ಕುಳಿಸಿದ್ರು ಕುರ್ಚಿಯಲ್ಲಿ, ಅವರೇ ಕಾನೂನನ್ನ ಹಾಳು ಮಾಡ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ. ಅವರು ತೋರಿಸಿ ಗಾಡಿ ಮಾರ್ತಾನ, ಗಾಡಿ ಮಾರಿ ನಿಂದು